ಶಹಾಪುರ ತಾಲೂಕಿನ ನಡಿಯಾಳ ಗ್ರಾಮದಲ್ಲಿ ಶ್ರೀ ಸಾಯಿಬಾಬಾ 3ನೇ ವರ್ಷದ ದೀಪೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಬಾಲಯೋಗಿ ತಪಸ್ವಿ ಮಹಾಶಕ್ತಿ ಶ್ರೀ ಮಣಿಕಂಠ ಮಹಾಸ್ವಾಮಿರವರ ನೇತೃತ್ವದಲ್ಲಿ ನಡಿಯಾಳ ಗ್ರಾಮದಲ್ಲಿ ಜರುಗಿತು. ಶ್ರೀ ಬಾಲಯೋಗಿ ಮಹಾತಪಸ್ವಿಯಾದ ಶ್ರೀ ಮಣಿಕಂಠ ಮಹಾಸ್ವಾಮಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಮತ್ತು ಪವಾಡ ಕೂಡ ನಡೆದವು. ಬೆಳಗಿನ ಜಾವ ಮಹಾಭಿಷೇಕ ಜರುಗಿತು ಹಾಗೂ ಶ್ರೀ ಸಾಯಿಬಾಬಾ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆಶೀರ್ವಾದವನ್ನ ನೀಡಿದ್ರು. ಅದಾದ ನಂತರ ಸಾಯಿಬಾಬಾ ಅವರ ಪವಾಡ ದೃಶ್ಯವನ್ನ ನೀವು ಕೂಡ ನೋಡಬಹುದು. ಕುದಿಯುವ ಸಾಂಬಾರ್ನಲ್ಲಿ ಕೈ ಹಾಕಿ ಸಾಂಬಾರಿಗೆ ಪೂಜೆವನ್ನ ಸಲ್ಲಿಸಿದ್ರು. ಮಹಾತಪಸ್ವಿ ಬಾಲಯೋಗಿಯ ಮತ್ತೊಂದು ಪವಾಡ ಏನಂದ್ರೆ ನೀರಿನಿಂದ ದೀಪವನ್ನ ಹಚ್ಚಿದ್ರು. ಜಾತ್ರೆಯಲ್ಲಿ ನೆರೆದಂತ ಜನಸಾಗರ ಜಯಘೋಷ ಸತ್ಯ ಸಾಯಿ ಬಾಬಾ ಕಿ ಜೈ ಅಂತ ಕೂಗಲಾರಂಭಿಸಿದ್ರು. ಸಾಯಂಕಾಲದ ಸಮಯದಲ್ಲಿ ಮಡಿಕೆ ಹೊಡೆಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲಾ ಭಕ್ತರು ಭಕ್ತಿಯಲ್ಲಿ ಮುಳುಗಿ ಭಜನೆ ಕೀರ್ತನೆಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ರು. ಬೇರೆ ರಾಜ್ಯಗಳಿಂದಲೂ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಆಂಧ್ರದಿಂದ ರಾಜ್ಯಗಳಿಂದ ಜನಸಾಗರವೇ ಹರಿದು ಬಂದಿತು. ನಡಿಯಾಳ ಗ್ರಾಮದಲ್ಲಿ 3 ವರ್ಷದಿಂದ ಪವಾಡಗಳು ನಡೀತಾ ಇರುವುದು ಸರ್ವಸಾಮಾನ್ಯ ಅಂತ ಜನರು ಮಾಧ್ಯಮದ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಸಾಯಿ ಬಾಬಾರ 3ನೇ ವರ್ಷದ ದೀಪೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ನಡಿಯಾಳ ಸ್ವಗ್ರಾಮದಲ್ಲಿ ಜಾತ್ರಾ ಮಹೋತ್ಸವವನ್ನು ಜರುಗ್ತಾ ಇದೆ. ಧರ್ಮಸಭೆ ಕಾರ್ಯಕ್ರಮ ಕೂಡ ಇಲ್ಲಿ ಜರುಗ್ತಾ ಇದೆ. ಇಲ್ಲಿ ಗುಡ್ಡದಲ್ಲಿ ದೀಪ ಹಚ್ಚೋದ್ರ ಮುಖಾಂತರ ಇಲ್ಲಿ ಅನೇಕ ಪವಾಡಗಳು ಕೂಡ ಜರುಗಿವೆ. ಇಲ್ಲಿ ಪುಟ್ಟ ಸಾಯಿಬಾಬಾ ಅವರ ಪುಟ್ಟ ಪರಿಚಯ ಹೇಳಬೇಕು ಏನಂತಂದರೆ, ಇವರು ಬಾಲಯೋಗಿ ಮಹಾ ತಪಸ್ವಿ ಮಣಿಕಂಠ ಹುಳಿಕ ನಡಿಯಾಳ ಗ್ರಾಮದಲ್ಲಿ ಜನಿಸಿದ್ದು 14/1/1999ರಲ್ಲಿ ಜನಿಸಿದ್ದು. ಇವರಿಗೆ 6/1/2022ರಂದು ಅನುಷ್ಠಾನ ಸ್ಥಳ ಗುಡ್ಡದ ನಡಿಯಾಳ ಗ್ರಾಮದಲ್ಲಿ ದೇಸುನಾಯಕ್ ತಾಂಡಾದಲ್ಲಿ ತೋರಿಸಲಾಯಿತು. ಇವರು 8/1/2022ರಂದು ಅನುಷ್ಠಾನ ಪ್ರಾರಂಭ ಮಾಡಿ ಮತ್ತು ಉಪವಾಸ ಸತ್ಯಾಗ್ರಹವನ್ನು 11 ದಿವಸಗಳವರೆಗೆ ನಿರಂತರ ಅನುಷ್ಠಾನಕ್ಕೆ ಕೂತಂಥ ಸಂದರ್ಭದಲ್ಲಿ ಅವರು 18/1/2022ರಂದು ಈ ಅನುಷ್ಠಾನ ಮತ್ತು ಉಪವಾಸ ಸತ್ಯಾಗ್ರಹವನ್ನು ಮುಕ್ತಾಯಗೊಳಿಸಿದರು. ಮೊಟ್ಟ ಮೊದಲನೇದಾಗಿ ಮಸೂತಿ ಗ್ರಾಮದಲ್ಲಿ ರಂಜಾನ್ ಕೊನೆಯ ದಿನ ಸಕ್ಕರೆ ಪವಾಡ ಕೂಡ ಈ ಸ್ವಗ್ರಾಮ ನಡಿಯಾಳದಲ್ಲಿ ಜರುಗಿದೆ. ಮತ್ತು ಇನ್ನೊಂದು ಹೇಳಬೇಕಂತಂದರೆ, ಅನುಷ್ಠಾನದ ಸಮಯದಲ್ಲಿ ಬೆಳಿಗ್ಗೆ 5:30 ಗಂಟೆ ಸಮಯದಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ ಅವರು ಗವಿಯಿಂದ ಹೊರಗಡೆ ಬಂದು ಬರುವಂತಹ ದಿವ್ಯ ಶಕ್ತಿಯನ್ನು ಕೂಡ ಅವರು ಮಾಡಿದರು ಮತ್ತು ಅದನ್ನು ನಿಲ್ಲಿಸುವಂತಹ ದಿವ್ಯ ಶಕ್ತಿಯನ್ನು ಕೂಡ ಅವರಿಗೆ ಇತ್ತು. ನನ್ನ ಹೆಸರು ಲತಾ ಮ್ಯಾಗೇರಿ, ತಾಳಿಕೋಟೆಯಿಂದ ಬಂದಿದ್ದೀನಿ ನಾನು. ಮುತ್ಯಾರ ಪವಾಡ ಇತ್ತೀಚೆಗೆ ನನಗೂ 7-8 ತಿಂಗಳಿನಷ್ಟೇ ಪರಿಚಯವಾಗಿದ್ದು. ಇವರು ಸ್ವತಃ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪೂಜೆಯನ್ನು ಮಾಡೋದ್ರ ಮುಖಾಂತರ ನಮಗೆ ಹಾಗೂ ನಮ್ಮ ಮಕ್ಕಳಿಗೆ ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟು ಬಂದಿದ್ದಾರೆ. ಅದರಿಂದ ನಮಗೆ ಒಳ್ಳೆಯದೇ ಆಗ್ತಾ ಇದೆ.